ಅಂದ್ರೆ ಏನು ಅರ್ಥಡಿ ಆಗ್ತದೆ. ನೀವು ಹಿರಿಯರಿದ್ರೆ ನಿಮ್ಗೆ ಅನ್ನಲ್ಲ. ನಾ ಯಾವ ವಿಷಯದೊಳಗೆ ಎಲ್ಲಿ ಮಾತಾಡಿದ ಯಾವಾಗ ಮಣ್ಣು ತೋಳಂದಳು ಮೊದಲು ಅರ್ಥ ಮಾಡ್ಕೋಬೇಕು. ಆಕಿ ನೀರು ತಂದು ಇಟ್ಟಳು, ತೊಟ್ಲಾಗ ಕೂಸಿಲ್ಲ, ಓಣ್ಯಾಗ ಕೇಳ್ಕೋತ ಹೊಂಟಾಳ. ನಾನು ಕೂಸಿ ಎಲ್ಲಿ ಅದತ್ತ ಕೇಳ್ಕೋತ ಹೊಂಟಾಗ 12 ಹುಡುಗರು ರಾಣಿ ರೈತರ ಮಕ್ಕಳು ಕೂಡ ಆಸಂಗಿ ಮಡ್ಡಿ ಒಳಗೆ ಆಡ್ಲತ್ತ ನೋಡಿದೆ. ಒಂದು ಬಳಕ ಹೋಗ್ಯಾಳ. ದೇವರಿಗೆ ಅಗಿಸಿದ ಅಂಟಿ ಹೋದಳು. ಬಾಬು ಅಲ್ಲಿ ಕೂಸ ಆಡ್ತಾನ. 12 ಮಂದಿ ಅವರು ಕೇಳ ಅವ್ರಿಗೆ ಕೇಳಿಸದ ಕೇಳ, ನಮ್ಗೆ ಎಷ್ಟು ತಿಳಿತದತ್ ನಾವು ಹೇಳೋಣ. ಆಕೆ ನಮಗೇನಿಲ್ಲ. ಮನೆಯಾಗಿಟ್ಲು, ತೊಟ್ಟಿಲದೊಳಗೆ ಕೂಸಿಲ್ಲ. ತೊಟ್ಟಿಲದೊಳಗೆ ಕೂಸಿಲ್ಲ ಅಂದ ಬಳಕ ಆಕಿ ಓಣಿ ಕೇಳ್ಕೊತ ಹೋಗ್ಯಾಳ, ನನ್ನ ಕೂಸ ಎಲ್ಲಿ ಯಾರು ನೋಡಿರಿ ಅಂತ ಹೇಳಿ. ಅವಾಗ ಓಣ್ಯಾನ ಅವ್ರು ಹೇಳಿದ್ರು ಈ ಕಡೆ ಹಿಂಗೆ ಹೋಗ್ಯಾನ ಅಂದ ಕೂಡಿ ಅದೇ ಹಾದಿ ಕೂಡಿ ಹೋದ್ರು. ಮುಂದೆ ಆಸಂಗಿ ಮಟ್ಟಿ ಒಳಗ 12 ಮಂದಿ ರಾಣಿ ರೈತರ ಮಕ್ಕಳು ಅವರು ಕೂಡ ಚೆಂಡಿನ ಆಟ ಆಡ್ತಿದ್ದಾರೆ. ಅಲ್ಲಿ ದೂರಿಂದ ನೋಡಿದಕ್ಕೆ ಇಂಥ ರಾಣಿ ರೈತರ ಮಕ್ಕಳು ಕೂಡ ಆಟ ಆಡಕತ್ತಾನ. ನನ್ನ ಮಗನಿಗೆ ನೆದರಾಗಿರ್ಬೇಕಂತ ಹೇಳಿ ಇಲ್ಲಿಂದ ಹಾದಿ ಒಳಗಿದ್ದು 3 ಹಾದಿ ಕೂಡದಲ್ಲಿದ್ದು 2 ಕೈ ಒಳಗೆ ಮಣ್ಣು ತೋಟಿಕೆಸಿಂದ ಹೋಗಿ ಅಲ್ಲಿ ಅವನಿಗೆ ನೆದರ ತೆಗಿಬೇಕು ಹೋದ್ರು. ಅಲ್ಲಿ ಹಾಕಿದ್ದು ಮಗಂದು ವಾದ ಆಗ್ಯಾರ. ನೀವು ತಿಳ್ಕೊಂಡಿದ್ದಿಟ್ಟೆ ನೀರು ತರುವಾಗ 2 ಕೈಯಾಗ ಮಣ್ಣು ಹೆಂಗ್ ತಂದಳಂತ ನೀವು ತಿಳ್ಕೊಂಡ್ರಿ. ಕೊಡ ತೆಲಿನಾಗದ ಮಣ್ಣು ಹೆಂಗ್ ತಂದಿಳ ತಿಳ್ಕೊಳ್ಳೋದಕ್ಕೆ ಸ್ವಾಭಾವಿಕ ಅದ, ಅದೇನು ಹಂಗೇನಿಲ್ಲ. ನಮಗ ಅಲ್ಲೇನಾಗಿಲ್ಲ. ಆಕಿ ಕೊಡ ಇಟ್ಟು ಬಳಕ ಹೋಗಿ ತೊಟ್ಟಲು ನೋಡಿದ್ರು, ಜಿಗಿದು ಹೋದ ಬಳಕ ಮುಂದೆ ಓಣ್ಯಾಗ ಕೇಳ್ಕೋತ ಹೋಗಿ ಈ ಕಾರ್ಯ ಆಗ್ಯದ ನಮಗಿಟ್ಟೆ. ಆಸಂಗಿ ಮಟ್ಟಿ ಒಳಗೆ ಈ ಕಾರ್ಯ ಆಗ್ಯದ ನಮಗಿಟ್ಟು ಕೂನದ ಇಟ್ಟೆ ಹಾಡಿದೇವೆ ನಾವು.